ಆ ಪ್ರಸಂಗವನ್ನು ಆ ಲಿಂಗಾಕಾರವನ್ನು ಮಾಡಿದ್ದನ್ನು ನೋಡಿ ಮತ್ತೊಬ್ಬ ನೋಡಿದ ಅದನ್ನು. ಅವನೇನು ತಿಳ್ಕೊಂಡ ಅಂತ ಹೇಳಿದರೆ, ಇಲ್ಲಿ ಸ್ನಾನ ಮಾಡಬೇಕಾದರೆ ಒಂದು ಲಿಂಗ ಆಕಾರ ನಿರ್ಮಾಣ ಮಾಡಿ ಹೊಯ್ಗೆಯಲ್ಲಿ ಮತ್ತೆ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡು ಬಿಟ್ಟ ಅವನು. ಸರಿ, ಅವನು ಒಂದು ಲಿಂಗಾಕಾರ ನಿರ್ಮಾಣ ಮಾಡಿದ, ಸ್ನಾನ ಮಾಡಲಿಕ್ಕೆ ಅಂತ ಹೋದ. ಮತ್ತೊಬ್ಬ ಬಂದ, ಅವನು ನೋಡಿದ ಅದನ್ನು. ಇಲ್ಲಿನ ಸಂಪ್ರದಾಯ ಕ್ರಮನೇ ಹೀಗಿದೆ ಕಾಣಿಸುತ್ತೆ, ಸ್ನಾನ ಮಾಡಬೇಕಾದ್ರೆ ಹೊಯ್ಗೆಯಲ್ಲಿ ಒಂದು ಲಿಂಗದ ಆಕಾರ ನಿರ್ಮಾಣ ಮಾಡಿ ಸ್ನಾನಕ್ಕೆ ಹೋಗಬೇಕು ಅಂತ ಕಾಣಿಸುತ್ತೆ ಅಂತ ಮತ್ತೊಬ್ಬ ಏನು ಮಾಡಿದ, ಅವನು ಅದೇ ತರಹವಾಗಿ ಲಿಂಗಾಕಾರ ಮಾಡಿ ಸ್ನಾನಕ್ಕೆ ಅಂತ ಹೋದ. ಹೀಗೆ ಬಂದವರೆಲ್ಲ, ಸ್ನಾನ ಮಾಡಲಿಕ್ಕೆ ಬರುವವರೆಲ್ಲ ಇದನ್ನು ನೋಡ್ತಾ 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 ಸಾವಿರಾರು ಲಿಂಗಾಕಾರ ನಿರ್ಮಾಣ ಮಾಡಿ ಸ್ನಾನಕ್ಕೆ ಅಂತ ಹೋದರೆ, ಯಾರು ಮೊದಲಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾನೆ ಅವನು ತಿರುಗಿ ಬರ್ತಾನೆ, ತನ್ನ ತಂಬಿಗೆ ಇಟ್ಟ ಸ್ಥಳ ನೋಡ್ತಾನೆ, ಎಲ್ಲ ಲಿಂಗ ಆಕಾರ ಅಲ್ಲಿ ಕಾಣಿಸ್ತಾ ಇದೆ, ಸಾವಿರಾರು ಲಿಂಗ ಆಕಾರ ಕಾಣಿಸ್ತಾ ಇದೆ ಅಲ್ಲಿ. ತಾನು ತಂಬಿಗೆ ಇಟ್ಟ ಪ್ರದೇಶ ಎಲ್ಲಿದೆ ಅಂತ ಗೊತ್ತಾಗಲೇ ಇಲ್ಲ ಕೊನೆಗೆ ಅವನಿಗೂ ಸಹಿತ. ಇದಕ್ಕೆ ಹೇಳ್ತಾರೆ ಗತಾನುಗತಿಕೋ ಲೋಕಃ. ಒಬ್ಬ ಮಾಡಿದ ನಾನು ಮಾಡ್ತೇನೆ ಅಂತ ಹೇಳಿ, ಒಬ್ಬ ಮಾಡಿದ ಅವನು ಮಾಡಿದ್ದನ್ನು ನಾನು ಮಾಡ್ತೇನೆ ಅಂತ ಹೇಳಿ. ಇನ್ನೂ ಬಹಳ ಸ್ವಾರಸ್ಯಕರವಾದ ಒಂದು ವ್ಯಂಗ್ಯವಾದ ಕಥೆ ಇದೆ. ಒಬ್ಬ ಮನೆಯಲ್ಲಿ ಈ ಶ್ರಾದ್ದವನ್ನು ಹಾಕ್ತಾ ಇರ್ತಾನೆ. ಒಂದು ಗೂಟಕ್ಕೆ ಬೆಕ್ಕನ್ನು ಕಟ್ತಾನೆ. ಅವನು ಶ್ರಾದ್ದವನ್ನು ಹಾಕ್ತಾ ಇರ್ತಾನೆ, ಗೂಟಕ್ಕೆ ಬೆಕ್ಕನ್ನು ಕಟ್ತಾ ಇರ್ತಾನೆ. ವಸ್ತುಶಃ ಅವನ ತಂದೆ ಗೂಟಕ್ಕೆ ಬೆಕ್ಕನ್ನು ಕಟ್ತಾ ಇದ್ರು. ಅದನ್ನು ನೀವು ನೋಡಿದ್ದಾನೆ. ಇವನು ಗೂಟಕ್ಕೆ ಬೆಕ್ಕನ್ನು ಕಟ್ತಾ ಇದ್ದ. ಆದರೆ ಇವನಿಗೆ ಗೊತ್ತಿಲ್ಲ ಯಾಕೆ ಗೂಟಕ್ಕೆ ಬೆಕ್ಕನ್ನು ಯಾಕೆ ಕಟ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಪಾಪ, ತನ್ನ ತಂದೆ ಕಟ್ತಾ ಇದ್ದ, ನಾನು ಕಟ್ತಾ ಇದ್ದೇನೆ ಅಂತ ಹೇಳಿ. ಮಾಡಿಸೋರು ಕೇಳಿದ್ರಂತೆ ವೈದಿಕರು, ಯಾಕೆ ಗೂಟಕ್ಕೆ ಬೆಕ್ಕನ್ನು ಕಟ್ತಾ ಇದ್ದೀಯಾ? ಅವನಿಗೆ ಗೊತ್ತಿಲ್ಲ ಪಾಪ. ಇಲ್ಲ, ನಮ್ಮ ತಂದೆ ಅಂದ್ರೆ ಎಲ್ಲ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ತಂದೆಯವರು ಗೂಟಕ್ಕೆ ಬೆಕ್ಕನ್ನು ಕಟ್ತಾ ಇದ್ದವರು, ಅದಕ್ಕೆ ನಾನು ಕಟ್ತಾ ಇದ್ದೇನೆ ಅಂತ ಹೇಳಿದಂತೆ. ವಸ್ತುಶಃ ನೋಡ್ಲಿಕ್ಕೆ ಹೋದರೆ ಅವರ ತಂದೆ ಯಾಕೆ ಕಟ್ತಾ ಇದ್ರು ಗೂಟಕ್ಕೆ ಬೆಕ್ಕನ್ನು ಅಂತ ಹೇಳಿದ್ರೆ, ಆ ಶ್ರಾದ್ದ ಕೆಲಸವನ್ನು ಮಾಡಬೇಕಾದ್ರೆ ಏನೊಂದು ಶ್ರಾದ್ದಕ್ಕೆ ಒಂದು ಪಿಂಡವನ್ನು ಇಡ್ತಾರೆ. ಈ ಬೆಕ್ಕಿ ಏನು ಮಾಡ್ತಾ ಇತ್ತು, ಆ ಇಟ್ಟಿರ್ತಕ್ಕಂತಹ ಪದಾರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಮಧ್ಯೆ ಮಧ್ಯೆ ಬಾಯಿ ಹಾಕ್ತಾ ಇತ್ತಂತೆ. ಅದಕ್ಕೇನು ಮಾಡಿ, ಈ ಬೆಕ್ಕಿನ ಉಪದ್ರವೇ ಬೇಡ ಅಂತ ಏನು ಮಾಡ್ತಾ ಇದ್ರು ಆ ಹಿರಿಯರು, ತಂದೆ ಅಂದರು, ಆ ಬೆಕ್ಕನ್ನು ಕಟ್ಟಿ ಆಮೇಲೆ ಶ್ರಾದ್ದವನ್ನು ಹಾಕ್ತಾ ಇದ್ರಂತೆ. ಅದರ ಉದ್ದೇಶ ಇಷ್ಟೇ, ಉಪದ್ರ ಆಗಬಾರದು ಎಂಬ ದೃಷ್ಟಿಯಿಂದ ಬೆಕ್ಕನ್ನು ಕಟ್ತಾ ಇದ್ರು. ಅದಕ್ಕೆ ಸಂಪ್ರದಾಯ ಏನಲ್ಲ, ಅದು ಕ್ರಮ ಏನಲ್ಲ. ಅದು ನೀವು ತಿಳ್ಕೊಂಡ್ಬಿಟ್ಟ, ಆ ಶ್ರಾದ್ದ ಮಾಡಬೇಕಾದ್ರೆ ಗೂಟಕ್ಕೆ ಬೆಕ್ಕನ್ನು ಕಟ್ಟಿ ಶ್ರಾದ್ದ ಮಾಡಬೇಕು ತಿಳ್ಕೊಂಡ್ಬಿಟ್ಟಿದ್ದ ಮಗ ಪುಣ್ಯಾತ್ಮ. ಇದಕ್ಕೆ ಹೇಳ್ತಾರೆ ಗತಾನುಗತಿಕೋ ಲೋಕಃ ಅಂತೇಳಿ. ಅಂದರೆ ಅದರ ಮರ್ಮವನ್ನು ತಿಳಿಯದೆ ಯಾವ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ, ಯಾವ ಒಂದು ಧರ್ಮಾಚರಣೆ ನಾವು ಮಾಡ್ತೇವೆ, ಅದರ ಮರ್ಮವನ್ನು, ಅದರ ಹಿನ್ನೆಲೆ ತಿಳ್ಕೊಳ್ಳೋದೇನೆ ಕೇವಲ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ತೇವೆ ಅಷ್ಟೇ. ಯಾಕೆ ಮಾಡ್ತಾ ಇದ್ದೇವೆ ನಮ್ಗೆ ಗೊತ್ತಿಲ್ಲ. ಗಣೋಮ ಯಾಕೆ ಮಾಡ್ತಾ ಇದ್ದೇವೆ, ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ಮನೇಲಿ ಸಂಪ್ರದಾಯ ಇದೆ, ಮಾಡ್ಕೊಂಡು ಬರೋ ಸಂಪ್ರದಾಯ ಇದೆ, ಅದೇ ನಾವು ಮಾಡ್ತಾ ಇದ್ದೇವೆ. ಈ ತರಹವಾಗಿ ಹೇಳ್ತಕ್ಕಂಥ ಅನೇಕ ಜನ ನೋಡ್ತಾ ಇರ್ತೇವೆ ನಾವು. ಖಂಡಿತ ಹಿರಿಯರು ಮಾಡ್ಕೊಂಡು ಬಂದು ನಾವು ಮಾಡಲಿಕ್ಕೇ ಬೇಕು. ಆದರೆ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ, ಯಾಕೆ ಮಾಡಿಕೊಂಡು ಬಂದಿದ್ದಾರೆ, ಇದರ ಮರ್ಮ ಏನು, ಇವತ್ತು ನಾಗಮಂಡಲ ಅಂತ ಮಾಡ್ತಾ ಇದ್ದೇವೆ. ಆ ನಾಗಮಂಡಲ, ನಾಗದೇವರು, ಅವರ ವ್ಯಕ್ತಿತ್ವ ಏನು, ಅವರ ಮಹತ್ವ ಏನು, ಅದರ ಬಗ್ಗೆ ತಿಳ್ಕೊಳ್ಬೇಕು ನಾವು. ಏನೋ ನಾಗಮಂಡಲ ಮಾಡ್ಕೊಂಡು ಬರ್ತಾ ಇದ್ದಾರೆ, ಭಾರಿ ವೈಭವದಿಂದ ಅನ್ನ ಸಂತರ್ಪಣೆ ನಡೆಯುತ್ತೆ, ಭಾರಿ ಜನರಿಗೆ ಊಟ ಹಾಕ್ತಾರೆ, ಎಲ್ಲ ಸರಿ, ಬಹಳ ಒಳ್ಳೆ ಕೆಲಸ. ಆದರೆ ಅದರ ಜೊತೆಗೇನೆ ಆ ಮಹತ್ವ, ಪ್ರತಿಯೊಂದು ದೇವತೆಗಳ ಮಹತ್ವವನ್ನು ನಾವು ತಿಳ್ಕೊಂಡು ಆರಾಧನೆ ಮಾಡಿದಾಗ ಅದರಿಂದ ಸಿಕ್ಕತಕ್ಕಂತಹ ಫಲ ಏನಿದೆ ಅದು ಬಹಳ ದೊಡ್ಡ ಫಲ. ಅದು ಅಂತಹ ಆರಾಧನೆ ನಾವು ಮಾಡಿಕೊಂಡು ಬರಬೇಕು. ನಾಗಮಂಡಲ ದೊಡ್ಡ ಸೇವೆ ಇದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅನೇಕರು ನಂಬಿಕೊಂಡು ಬಂದಿರತಕ್ಕಂತಹ ದೇವರು ನಾಗದೇವರು. ನಾಗದೇವರು ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಹೆದರತಕ್ಕಂಥ ದೇವರು ಇವತ್ತು. ಯಾಕಂತ ಹೇಳಿದ್ರೆ ಉಳಿದ ದೇವರು ಅಂತಂದ್ರೆ ಪ್ರತಿಮೆಯಲ್ಲಿ ಏನೋ ಒಂದು ಪ್ರತಿಮೆಯಲ್ಲಿ ನಾವು ಪೂಜೆ ಮಾಡ್ತೇವೆ, ಸಮಸ್ಯೆ ಕಾಣಿಸುತ್ತೆ, ಕೆಲವೊಮ್ಮೆ ಯಾವಾಗಲೂ ಸಮಸ್ಯೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆದರೆ ನಾಗದೇವರು ಹಾಗಲ್ಲ. ಏನಾದರೂ ಅಪ್ಪಿತಪ್ಪಿ ಅಶೌಚ ಅಂತ ಕಂಡು ಬಂದರೆ, ಶುದ್ಧಿ ಇಲ್ಲ ಅಂತ ಕಂಡು ಬಂದರೆ ಆ ಕ್ಷಣದಲ್ಲಿಯೇ ನಾಗದೇವರು ಅಲ್ಲಿ ಕಾಣಿಸ್ಕೊಳ್ತಾರೆ. ಇದು ನಾಗದೇವರ ವೈಶಿಷ್ಟ್ಯ ಇದು. ಆದ್ದರಿಂದ ನಾಗದೇವರು ಬರಬೇಕಾದರೆ ಸ್ಥಳ ಶುದ್ಧಿ ಇರಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಕ್ಕಂತಹ ಪ್ರಸಂಗ. ಸ್ಥಳ ಶುದ್ಧಿ ಇದ್ದರೆ ನಾಗದೇವರು ಬರ್ತಾರೆ, ಸ್ಥಳ ಶುದ್ಧಿ ಇಲ್ಲದೆ ಇದ್ದರೆ ನಾಗದೇವರು ತೋರಿಕೊಳ್ತಾರೆ ತಮ್ಮನ್ನು ಅಂತ ಹೇಳಿ. ಅಂದರೆ ಕಾಣುವ ದೇವರು ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ. ನೇರವಾಗಿ
ಕಣ್ಣಿಗೆ ಕಾಣುವ ದೇವರು ಅದು ನಾಗದೇವರು ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅನೇಕ ಪ್ರಸಂಗ ನಾವು ಕೇಳಿದ್ದೇವೆ, ನಾವು ಎಷ್ಟೋ ಕಡೆಯಲ್ಲಿ ನಾವು ಕೇಳಿದ್ದೇವೆ. ಏನಾದರೂ ಸಮಸ್ಯೆಗಳು ಬಂದಾಗ ಆ ನಾಗದೇವರು ಪ್ರಾರ್ಥನೆ ಮಾಡಿದಾಗ ಆ ಸಮಸ್ಯೆಗಳು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂತಹ ದೇವರು ನಾಗದೇವರು ಅಂತ ನಾವು ಕೇಳಿದ್ದೇವೆ. ಅವರಿಗೆ ಚಕ್ಷುಶ್ರವಸ್ ಅಂತ ಹೆಸರಿದೆ. ನಾಗದೇವರಿಗೆ ಚಕ್ಷುಶ್ರವಸ್ ಅಂತ ಹೇಳಿ, ಅಂದರೆ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ನಮಗೆಲ್ಲ ನೋಡಲಿಕ್ಕೆ ಕಣ್ಣು ಇದೆ, ಕೇಳಲಿಕ್ಕೆ ಕಿವಿ ಇದೆ, ಪ್ರತ್ಯೇಕವಾಗಿರ್ತಕ್ಕಂಥ ಇಂದ್ರಿಯಗಳು ನಮಗೆ ಇದೆ. ಕೇಳುವ ಕಿವಿಯೇ ಬೇರೆ, ನೋಡುವ ಕಣ್ಣೇ ಬೇರೆ. ಆದರೆ ನಾಗದೇವರಿಗೆ ಏನು ಅಂತ ಹೇಳಿದ್ರೆ, ಕಣ್ಣಿಂದಲೇ ಕೇಳುವುದು, ಕಣ್ಣಿಂದಲೇ ನೋಡುವ ದೇವರು ನಾಗದೇವರು ಅಂತ ಹೇಳಿ. ಇದು ಹಾವುಗಳಿಗಿರ್ತಕ್ಕಂತಹ ಒಂದು ದೇವರು ಕೊಟ್ಟಿರತಕ್ಕಂಥ ದೊಡ್ಡ ಒಂದು ಅನುಗ್ರಹ ಅಂತ ಹೇಳಿದ್ರೆ, ಕಣ್ಣಿಂದ ನೋಡ್ತಾರೆ, ಕಣ್ಣಿಂದ ಕೇಳ್ತಾರೆ ಹಾವುಗಳು, ನಾಗದೇವರು. ಅದರಿಂದ ಚಕ್ಷುಶ್ರವಸ್ಸು ಅಂದ್ರೆ ಚಕ್ಷುಸ್ಸೇ ಕಣ್ಣೇ ಕಿವಿಯಾಗಿ ಉಳ್ಳ ದೇವರು ನಾಗದೇವರು ಅಂತ ಹೇಳ್ತಕ್ಕಂತಹ ಪ್ರಸಂಗ. ನಮಗೆ 2 ಇಂದ್ರಿಯ ಇದ್ದು ಪ್ರಯೋಜನ ಇಲ್ಲ. ಯಾವುದು ಕೇಳಬೇಕು ಅದನ್ನು ಕೇಳುವುದಿಲ್ಲ, ಯಾವುದು ನೋಡ್ಬೇಕು ಅದನ್ನು ನೋಡುವುದಿಲ್ಲ. ಅಂತಹ ಪ್ರಸಂಗ ನಮ್ಮ 2 ಕಿವಿ ಇದ್ರೂ ಸಹಿತ ನಮಗೆ ಏನೂ ಪ್ರಯೋಜನ ಇಲ್ಲ. ಆದರೆ ಒಂದೇ ಒಂದು ಇಂದ್ರಿಯ ಇಟ್ಟುಕೊಂಡು 2 ಕೆಲಸ ಮಾಡತಕ್ಕಂತಹ ದೇವತೆ ಅದು ನಾಗದೇವರು. ಆದ್ದರಿಂದ ನಾಗದೇವರ ಮುಂದೆ ಅವ್ರಿಗೇನು ಕಿವಿ ಇಲ್ಲ, ನಾವೇನು ಬೇಕಾದ್ರೂ ಮಾತಾಡಬಹುದು, ಕೇಳುವುದಿಲ್ಲ ಅಂತ ಯಾರಾದ್ರೂ ಭ್ರಮಿಸಿಕೊಂಡು ದೊಡ್ಡ ತಪ್ಪು. ಅವರು ಕಣ್ಣಲ್ಲಿ ನೋಡ್ತಾ ಇರ್ತಾರೆ, ಕಣ್ಣಲ್ಲಿ ಕೇಳ್ತಾ ಇರ್ತಾರೆ. ಅವರು ನೀವೇನಾದ್ರೂ ಮಾತಾಡಿದ್ರು ಸಹಿತ ಅವರು ಕಣ್ಣಲ್ಲೇ ಕೇಳಿಬಿಡ್ತಾರೆ ಅದನ್ನು. ಆದ್ದರಿಂದ ಬಹಳ ಜಾಗರೂಕರಾಗಿ ನಾವು ನಾಗದೇವರ ಸೇವೆಯನ್ನು ಮಾಡಬೇಕು, ಅಂತಹ ವಿಶೇಷವಾದ ಅನುಗ್ರಹ ಸಂಪಾದನೆ ಮಾಡಬೇಕು. ಆ ನಾಗ ಮಂಡಲ ಭಾರಿ ದೊಡ್ಡ ಸೇವೆ. ಆ ಒಂದು ಬ್ರಹ್ಮ ಕಲಶಾಭಿಷೇಕ ಮತ್ತು ಅಷ್ಟಪವಿತ್ರ ನಾಗ ಬ್ರಹ್ಮ ಮಂಡಲೋತ್ಸವ ವೈಭವವನ್ನು ಇವತ್ತು ನಮ್ಮ ಸುವರ್ಣ ಕುಟುಂಬಸ್ಥರು ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾಗಿರತಕ್ಕಂತಹ ಸಂಗತಿ. ಈ ಒಂದು ಸಂದರ್ಭದಲ್ಲಿ 3 ಯತಿಗಳ ಸಮಾಗಮ ಆಗಿರುವುದು ಬಹಳ ಸಂತೋಷವಾಗಿದೆ. ನಮ್ಮ ವಿಖ್ಯಾತಾನಂದ ಸ್ವಾಮಿಗಳವರು, ನಮಗೆ ಅವರ ಬಹಳ ಪರಿಚಯ ಆಗಿರಲಿಲ್ಲ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ನಾವು, ಆದರೆ ಮುಖತಃ ಭೇಟಿಯಾದದ್ದು ಇವತ್ತೇ. ಬಹಳ ಸೇವಾ ತತ್ಪರರು. ಮುಖ್ಯವಾಗಿ ಈಗ ತಾನೇ ಹೇಳ್ತಾ ಇದ್ರು, ನೀವೆಲ್ಲ ಪೂಜೆ ಮಾಡ್ತಾ ಇರ್ತೀರಿ, ನಾವು ವಿದ್ಯಾರ್ಥಿಗಳಲ್ಲಿ ದೇವರನ್ನು ಕಾಣಿಸ್ತಾ ಇರ್ತೇವೆ ನಾವು ಅಂತ ಹೇಳಿ. ನಿಜವಾಗಿಯೂ ಒಳ್ಳೆ ಕೆಲಸವರು ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ, ಅದು ಎಲ್ಲಿ ನೆಕ್ಸ್ಲೇಟ್ ಏರಿಯಾ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ಅನೇಕ ಒಂದು ದೊಡ್ಡ ಶಾಲೆಯನ್ನು ಕಟ್ಟಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ದೊಡ್ಡ ಕೆಲಸವನ್ನು ನಮ್ಮ ವಿಖ್ಯಾತಾನಂದ ಶ್ರೀಗಳವರು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾಗಿರೋ ಸಂಗತಿ. ಮತ್ತು ಅದೇ ರೀತಿಯಾಗಿ ನಮ್ಮ ಕೆ.ಮಾರ ಸ್ವಾಮಿಗಳು ಬಹಳ ನಮಗೆ ಮೊದಲಿಂದಲೂ ಬಹಳ ಆತ್ಮೀಯರವರು. ಅವರ ಮಾತು ಅಂತ ಹೇಳಿದರೆ ಒಳ್ಳೆಯ ವಾಗ್ಮಿಗಳವರು. ಅವರ ಮಾತು ನಾವು ಬಹಳ ಬಾರಿ ಕೇಳಿದ್ದೇವೆ. ಒಳ್ಳೆಯ ವಾಗ್ಮಿಗಳು, ಅನೇಕ ಜನರ ಆ ಒಂದು ಮನಸ್ಸನ್ನು ಸೂರೆಗೊಳ್ಳತಕ್ಕಂತಹ ಮಾತುಗಳನ್ನು ಆಡ್ತಕ್ಕಂತಹ ವ್ಯಕ್ತಿತ್ವ ನಮ್ಮ ಕೆ.ಮಾರ ಶ್ರೀಗಳವರದ್ದು. ಅಂತಹ ಶ್ರೀಪಾದರು ಇಲ್ಲಿ ಸಂದರ್ಭದಲ್ಲಿ ಸನ್ನಿಹಿತರಾಗಿದ್ದಾರೆ. ಎಲ್ಲರಿಗೂ ಎಲ್ಲರ ಒಂದು ಅಭಿಮಾನ ಈ ಸಂದರ್ಭದಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸುವರ್ಣ ಕುಟುಂಬಸ್ಥರಿಗೂ ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ, ನಾವು ಪೂಜಾ ಕೈಂಕರ್ಯಕ್ಕಾಗಿ ಹೋಗಬೇಕಾಗಿದೆ. ಆದ್ದರಿಂದ ನಾನು ಎಲ್ಲ ಯತಿಗಳ ಉಪನ್ಯಾಸ ಕೇಳಬೇಕಾಗಿತ್ತು, ಆದರೂ ಸಹಿತ ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ. ಆನೋ ಭದ್ರಾಹ ಕೃತವೋ ಯಂತು ವಿಶ್ವತಃ ಪಂದ ಸಂಸ್ಕೃತರೊಂಜಿ ಪಾತೆರ ಬರ್ಪಿಲಕನೆ ಕುಡಲಾತ್ ಲೋಕದ ಕೋಂಟು ಎಡೆಡ್ಡೆ ವಿಚಾರಲು ಬರ್ರಂಡು ಆಧ್ಯಾತ್ಮದ ವಿಚಾರలను ತುಲಿತದು ಸ್ವಾಮೀಜಿ ನಕುಲು ಗೇನದ ಬೊಲನೇನು ಪಟ್ರಲೆ ರಂಜನೆ ತುಳುನಾಡದ ಪೆರಿಯ ಬಾರಿ ವಿದ್ವಾಂಸರ ನಕುಲು ನಂಗೆ ಬೋಡ್ತಿನಾತ್ ಅಮೃತದಂಚಿನ ವಿಚಾರನು ಪಟ್ರೆ ಉಲ್ಲೆರು ಐದು ದುಂಬು ಎಕಡೆ ಪಲ್ಲಕನಿ ಡಿವಿಜಿ ಪಲ್ಲಕನಿ ಈ ಲೋಕಗು ಪೊರ್ಲು ದಿಂಜಾವನಿ ಏರು ಬಂಡ ಬೆತೆ ಬೇತೆ ಕಲಟ್ ಸಾಧನೆ ಮಲ್ದಿನ ಸಾಧಕರ ನಕುಲು ದೇವೇರು ಅಚ್ಪತ್ನಾಲ್ ನಮನೆದ ವಿದ್ಯೆನೆಂದಿತೇರಿಗೆ ಅಚ್ಪತ್ನಾಲ್ ನಮನೆಡ ವಿದ್ಯೆಲೆಡ್ಲ ಪೊರ್ಲು ದಿಂಜಾರ ಸಾಧ್ಯಂಡು ಬಂದು ಒಂಜಾತ್ ಸಾಧಕರ ನಕುಲು ತೋಜಾದು ಕೊಡ್ತಾರೆ ಅಂಚಿತ್ತಿನ ವಿಶೇಷವಾದ 4 ಜನ ಸಾಧಕರಿಗೆ ಮುಲ್ಪ ಮಮಲ್ಲ ಮಾನಾದಿಗೆ ತಮ್ಮನ ಬಲ್ಮಾನ ನಡಪರೆಂಡು ಐದು ಒಕ್ಕ ಕುಡ 4 ಜನನ ಮುಲ್ಪ ವೇದಿಕೆಡು ಲೆಪಡಾದಿ ನಿಕಲ ದುಂಬದಿ ಕಡೆ ತಮ್ಮನಲ್ಲ ಮಲ್ಪರೆ ಉಲ್ಲ ಸುರುಕಾದ ಆ ತಮ್ಮನ ಮಲ್ಪರೆ ತುಂಬು ಮುನಿಯಾಲ್ ಉದಯ್ ಶೆಟ್ಟಿ ಬೈದೇರು ದಯದೇದು ಅರ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಉದಯ್ ಶೆಟ್ಟಿ ಮುನಿಯಾಲ್ ವೇದಿಕೆ ಬರಡು ತಮ್ಮನ ಸುರುಕಾದೆ ಶ್ರೀ ಮಲ್ಪೆ ರಾಘವೇಂದ್ರ ಮಾಸ್ಟರ್
ದಯದಿದ್ದು ವೇದಿಕೆ ಬರಡು ಜಲ್ಮಕೊರ್ನ ಅಪ್ಪೆನು ನಮ್ಮ ದೇವರೆಂದು ತೂಪ ತಾಂಕನ ಮಲ್ತಿನ ಮೋಕೆ ಜೋಕೆಡು ಕಾಪುನ ಅಮ್ಮೆರೆನು ದೇವರೆಂದು ತೂಪ ಅಂಚನೆ ಬರವು ಸರವು ಕಲ್ಪಾಯನ ಗುರುಕುಲನ ದೇವರೆಂದು ತೂಪಿಂಚಿತ್ತಿನ ಒಂಜಿ ಮಾಮಲ್ಲ ಸಂಸ್ಕೃತಿ ಸಂಸ್ಕಾರ ನಮ್ಮವು ಅಂಚಿನಲ್ಪ ರಾಘವೇಂದ್ರ ಮಾಸ್ಟರ್ಗೆ ತಮ್ಮನ ಬಲಮಾನ ಮಾನಾದಿಗೆದ ಪೀಟೋಡಾರ ಬತ್ತದು ಮುರ್ತಾವಡು ಬಂದಕ್ಕೆ ಏನೊಂದುಲ್ಲ ಅರ ತಮ್ಮನದ ಓಲೇನು ಪೊಲಬುದೋಲೇನು ಕನ್ನಡಡೆ ಉಂಡವೇನು ಕನ್ನಡಡೆ ಹೋದ್ವೆ ಶ್ರೀಯುತರು ಮಲ್ಪೆಯ ಪ್ರಸಿದ್ಧ ಗೋಳಿದಡಿ ಬಂಗೇರ ಮನೆತನದ ಶ್ರೀ ಬಗ್ಗು ಮುಂಡ ಕಿಟ್ಟ ಪೂಜಾರಿ ಹಾಗೂ ಶ್ರೀಮತಿ ರಾಮ ಪೂಜಾರ್ತಿ ದಂಪತಿಗಳ ಸುಪುತ್ರರಾಗಿರುತ್ತಾರೆ. ಇವರು SSLC ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ವಿದ್ಯಾಭ್ಯಾಸದ ನಂತರ ಶಿಕ್ಷಕರ ತರಬೇತಿ ಮಾಡಿ 1952ರಲ್ಲಿ ಮಲ್ಪೆಯ ಕುದ್ದುಕೆರೆ ಶಾಲೆಗೆ ಶಿಕ್ಷಕರಾಗಿ ಸೇರಿದರು. ನಂತರ ಹಲವಾರು ಶಾಲೆಗಳಲ್ಲಿ ಕೆಲಸ ಮಾಡಿ 1976ರಲ್ಲಿ ಕಾಜಾರಗುತ್ತು ಶಾಲೆಗೆ ಶಿಕ್ಷಕರಾಗಿ ಸೇರಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಆ ಶಾಲಾ ಜಾಗದಲ್ಲಿ ಕೃಷಿಯಿಂದ ಆರಂಭಿಸಿ ಸರ್ವತೋಮುಖ ಸಂಪನ್ನತೆಯ ಶಿಕ್ಷಣವನ್ನು ನೀಡಿದರು. ಅವರ ಈ ಸಾಧನೆಗೆ ರಾಜ್ಯ ಹಾಗೂ ರಾಷ್ಟ್ರ ಪುರಸ್ಕಾರಗಳು ಕೂಡ ಲಭಿಸಿವೆ. ರಾಘವೇಂದ್ರ ಮಾಸ್ಟರರು ಶಿಕ್ಷಕರಾಗಿ ಮಾತ್ರವಲ್ಲದೆ ನಟರಾಗಿ, ನಾಟಕಕಾರರಾಗಿ, ಯಕ್ಷಗಾನ ಕಲಾವಿದರಾಗಿ, ಭಾಷಣಕಾರರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ, ಚಲನಚಿತ್ರದ ಗೌರವ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಸೃಜನಶೀಲ ಬರಹಗಾರರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕ್ಷೇತ್ರದ ನಿಷ್ಠ ದುಡಿಮೆಗಾರರಾಗಿದ್ದಾರೆ. ಸೇವಾ ನಿವೃತ್ತಿಯ ನಂತರ ಹಿರಿಯಡಕದಲ್ಲಿ ಬಿಲ್ಲವರ ಸಂಘವನ್ನು ಪುನಶ್ಚೇತನಗೊಳಿಸಿ 9 ಗ್ರಾಮಗಳ ಬಿಲ್ಲವರ ಒಕ್ಕೂಟವನ್ನು ರಚಿಸಿ ಸ್ಥಾಪಕ ಅಧ್ಯಕ್ಷರಾದವರು. ಇಂದಿಗೂ ಅವರ ಮಾರ್ಗದರ್ಶನದಲ್ಲಿಯೇ ಆ ಸಂಸ್ಥೆ ಚೆನ್ನಾಗಿ ಕೆಲಸವನ್ನು ಮಾಡುತ್ತಿದೆ. ಶ್ರೀ ಗುರು ನಾರಾಯಣಗುರು ಮಂದಿರ, ಮಲ್ಪೆ ರಾಘವೇಂದ್ರ ಭೋಜನಾಲಯ, ರಾಘವೇಂದ್ರ ರಾಷ್ಟ್ರ ಪ್ರಶಸ್ತಿ ದತ್ತಿಯಿಂದ ಶ್ರೀ ನಾರಾಯಣಗುರು ಸಭಾಭವನ ಮೊದಲಾದವುಗಳ ನಿರ್ಮಿತಿಯಲ್ಲಿ ಇವರದೇ ಮುಂದಾಳುತ್ವ. ಮಲ್ಪೆ ರಾಘವೇಂದ್ರ ರಾಷ್ಟ್ರ ಪ್ರಶಸ್ತಿ ದತ್ತಿಯಿಂದ ಗುರುಶ್ರೀ ಪ್ರಶಸ್ತಿಯನ್ನು ಸ್ಥಾಪಿಸಿ ಅರ್ಹ ಸೃಜನಶೀಲ ಹಾಗೂ ನಿವೃತ್ತ ಶಿಕ್ಷಕರಿಗೆ ಯಾವುದೇ ಜಾತಿ, ಮತ, ಪಂಥ ಭೇದ ಭಾವವಿಲ್ಲದೆ ಗುರುಶ್ರೀ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುತ್ತಾರೆ. ಇವರ ಈ ಸಾಧನೆಗಳಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಶ್ರೇಷ್ಠ ಚಿಂತಕ, ಮಹಾ ಮಾನವತಾವಾದಿ, ಜ್ಞಾನಜ್ಯೋತಿ, ಮಾನವ ಅಭಿನವ, ಅಲ್ಲಮ ಪ್ರಭು, ಹೀಗೆ 10 ಹಲವಾರು ಪ್ರಶಸ್ತಿಗಳ ಸರಮಾಲಿಯೇ ಇವರ ಮುಡಿಗೇರಿದೆ. ಇವರ ಈ ಎಲ್ಲ ಸಾಧನೆಗಳನ್ನು ಗುರುತಿಸಿ ನಮ್ಮ ಸುವರ್ಣ ಕುಟುಂಬಸ್ಥರ ನಾಗಬ್ರಹ್ಮ ಮೂಲಸ್ಥಾನದ ಅಷ್ಟಪವಿತ್ರ ನಾಗಬ್ರಹ್ಮ ಮಂಡಲೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ. ದಯದಿದ್ದು ಮಾತೆಲ್ಲವರ ಕೈತಾಟಿದ ಮಾನಾದಿಗೆ ಮಲ್ಪಲೆ ವೇದಿಕೆ ಡುಪುನ ಮಾತ ಬಿನ್ನೇರ್ ನಕಲು ಅಕಲೆಗೆ ತಮ್ಮನ ಬಲ್ಮಾನ ಮಲ್ಪೇರೆ ಪೂಜ್ಯ ಸ್ವಾಮೀಜಿ ನಕಲು ಆಶೀರ್ವಾದ ಕುಲ್ದಿನಲ್ಪೆ ಮಲ್ಪೇರೆ ಅಕುಲಾದೆ ಬರ್ಪಂದು ಬನ್ನೊಂದಲೇರೆ ಖಂಡಿತವಾದ ಕೊಡೋರು ಐಕಾತ್ರ ಒಂಜಿ ವಿಶೇಷವಾಯಿನ ಮಾನಾದಿಗೆ ಸಾಲು ಬಾರ್ದು ಸಾಲದ ಬೆಚ್ಚಪ್ಪದ ಒಟ್ಟುಗು ಪುರ್ಪ ಮಾಲೆದ ಸಿಂಗಾರ ಮಲ್ತದು ಕೈಕ ಆಲಪಲ ಕೊರ್ದು ನೆಂಪುದ ಕಾಣಿಕೆ ದೀಡೊಂದು ತಮ್ಮನ ಬಲಮಾನ ಏಪಲ ಒಂಜಿ ಪಾತೆರುಂಡು ತಮ್ಮನ ಬಲಮಾನ ಮಲ್ತಿನ ಸಾಧನೆಗೆ ಕೊರ್ಪಿನ ಉಡುಗಿರ ಮಾತ್ರ ಹೊಸ ಜವಾಬ್ದಾರಿನ ಪುದೆ ದೀಪಿನ ಅತಂದನ ಪುಗಿಲುಗು ದೀಪಿನ ತರೆಮಿತ್ತು ದೀಪಿನ ಒಂಜಿ ಕೆಲಸಲ ಒಂದು ತಮ್ಮನ ಖಂಡಿತವಾದ್ಲ ಇರೆಡ್ದು ನನಲಾತ್ ಮಲಮಲ್ಲ ಕೆಲಸಲಾಡು ಅವು ಬರವುದ ಕಲಾ ಉಪ್ಪರೆವು ಸಾಹಿತ್ಯ ಕ್ಷೇತ್ರ ಉಪ್ಪರೆವು ಅತಂದನ ಯಕ್ಷಗಾನದ ಚಿತ್ತಿನ ಲೋಕಮಾನಾದಿಗೆ ಜೊತೊಂದಿನ ಆ ಕಲೆ ಕುಡಲಾತ್ ಎತ್ತರ ಎತ್ತರ ಏರು ಲೆಕ್ಕಾವಡು ಪಂದು ಪನೊಂದು ನಮ್ಮ ನಮ್ಮಿಚ್ಚಿತಿನ ದೈವ ದೇವರು ಈರ್ನ ಕೈಕಾರಿಗೆ ಗಟ್ಟಿ ಕೊರಡು ಸುಖಮುಖತ ಸಾದಿನ ತೋಜಾವಡು ಎಡ್ಡೆಪ್ಪುನು ಬಯಕೊಂದು ತಮ್ಮನ್ನು ಸ್ವೀಕಾರ ಮಾಡ್ತಿನಕ್ ಕುಡರ ಇರೆಗ ಸೊಲ್ಮೆನ ಪನೊಂದು ದಯದೇದು ವೇದಿಕೆಡೆ ಭಿನ್ನಾದಿಗೆಡಿ ಕುಲ್ಲೋಡು ಬಂದಕ್ಕೆ ಏನೊಂದಿಲ್ಲ ಕುಡ ಮೂಜಿ ಜನ ಮಮಲ ಸಾಧಕರಿಗೆ ತಮ್ಮನ ಅದೇ ರೀತಿಯಲ್ಲಿ ಮುಂದೆ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳಲಿರುವವರು ಈ ಮಣ್ಣಿನಲ್ಲಿ ಹುಟ್ಟಿ ಯಕ್ಷ ಲೋಕದಲ್ಲಿ ತನ್ನದೇ ಆದ ಸಾಧನೆಯನ್ನ ಬಿಂಬಿಸಿ ಯಕ್ಷ ಲೋಕದಲ್ಲಿ ಸವ್ಯಸಾಚಿ ಬಿರುದಾಂಕಿತರಾದ ತೋನ್ಸೆ ಜಯಂತ ಕುಮಾರ್ ತಾವು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ತಮ್ಮನ್ನ ಕೇಳಿಕೊಳ್ಳುತ್ತಿದ್ದೇವೆ. ತೋನ್ಸೆ ಜಯಂತ ಕುಮಾರ್ ಸವ್ಯಸಾಚಿ ಬಿರುದಾಂಕಿತ ಭಾಗವತರು, ಯಕ್ಷಗಾನ ನಿರ್ದೇಶಕರು, ಗೌರವಾನ್ವಿತರೆ. ಶ್ರೀಯುತರು ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ಯಕ್ಷಗಾನ ಭಂಡಾರ ಬಿರುದಾಂಕಿತ ತೋನ್ಸೆ ಕಾಂತಪ್ಪ ಮಾಸ್ತರ್ ಹಾಗೂ ಶ್ರೀಮತಿ ಚೆಲುವಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸಿರುತ್ತಾರೆ.
ಮೂಲತಃ ಕಲ್ಯಾಣಪುರದವರಾದ ಇವರು ತನ್ನ ವಿದ್ಯಾಭ್ಯಾಸವನ್ನ ಪೂರೈಸಿ ಸುಮಾರು 38 ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ದರ್ಜೆಯ ಗುಮಾಸ್ತರಾಗಿ ಸೇವೆಯನ್ನ ಸಲ್ಲಿಸಿ 2004ರಲ್ಲಿ ನಿವೃತ್ತಿಯನ್ನ ಪಡೆದಿರುತ್ತಾರೆ. ಯಕ್ಷಗಾನದ ಮನೆಯಿಂದಲೇ ಬೆಳೆದ ಇವರು ಇವರ ಅಜ್ಜ ತಿಮ್ಮಪ್ಪ ಮಾಸ್ಟರ್ ಖ್ಯಾತ ಭಾಗವತರಾಗಿದ್ದರು. ಹಾಗೂ ತಂದೆಯ ಅಣ್ಣಯ್ಯ ಭಾಗವತ ಗುಳೇಗರಡಿ ಮೇಳದಲ್ಲಿ ಓರ್ವ ಕಲಾವಿದರಾಗಿ ಭಾಗವತರಾಗಿ ಸೇವೆಯನ್ನ ಸಲ್ಲಿಸಿದವರು. ತಂದೆ ಕಾಂತಪ್ಪ ಮಾಸ್ತರ್ ಹವ್ಯಾಸಿ ಯಕ್ಷಗಾನ ತಂಡಗಳ ಮೂಲಕವಾಗಿ ಅನಕ್ಷರಸ್ಥರನ್ನು ಕೂಡ ಯಕ್ಷಗಾನದ ಮೂಲಕವಾಗಿ ವಿದ್ಯಾವಂತರನ್ನಾಗಿಸಿದಂತಹ ಕೀರ್ತಿ ಅವರಿಗಿದೆ. ತಂದೆಯಿಂದಲೇ ಬಂದ ಬಳವಳಿ ಎಂಬಂತೆ ತೋನ್ಸೆ ಜಯಂತ ಕುಮಾರ್ ಯಕ್ಷಗಾನದ ಶಿಕ್ಷಣವನ್ನ ಬಾಲ್ಯದಿಂದಲೇ ತಂದೆಯಿಂದ ಪಡೆದುಕೊಂಡರು. ಭಾಗವತಿಕೆ, ಮದ್ದಳೆ ವಾದನ, ಚಂಡೆ ವಾದನ, ಅದೇ ರೀತಿಯಲ್ಲಿ ಕುಣಿತ, ಅರ್ಥಗಾರಿಕೆ ಎಲ್ಲದರಲ್ಲೂ ಕೂಡ ಪರಿಣಿತಿಯನ್ನ ಪಡೆದುಕೊಂಡು ಸವ್ಯಸಾಚಿ ಎಂಬ ಬಿರುದನ್ನ ಪಡೆದುಕೊಂಡರು. ನಂತರ ತಂದೆಯೊಂದಿಗೆ ಎಲ್ಲ ಹವ್ಯಾಸಿ ತಂಡಗಳೊಂದಿಗೆ ಭಾಗವತರಾಗಿ ನಿರ್ದೇಶಕರಾಗಿ ತನ್ನ ಛಾಪನ್ನ ಮೂಡಿಸಿದರು. ಶ್ರೀಯುತರು ಚೇತನ ಪ್ರೌಢಶಾಲೆಯಲ್ಲಿ ಗುಮಾಸ್ತರಾಗಿದ್ದ ಸಂದರ್ಭದಲ್ಲಿ ಶ್ರೀಯುತ ನಾರಣಪ್ಪ ಉಪ್ಪೂರರ ಮದ್ದಲೆಗಾರರಾದಂತಹ ಬೇಳೆಂಜೆ ತಿಮ್ಮಪ್ಪ ನಾಯಕರವರಿಂದ ಮಾರ್ಗದರ್ಶನವನ್ನ ಪಡೆದು ಅವರ ಪ್ರೀತಿಯ ಶಿಷ್ಯರಾಗಿ ಹಿಮ್ಮೇಳದ ಕಲಾವಿದರಾಗಿ ಭಾಗವತರಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದವರು. ಬಾಲ್ಯದಿಂದಲೇ ಯಕ್ಷಲೋಕದ ಸಾಧನೆಯನ್ನ ಮಾಡಿದಂತಹ ಇವರನ್ನ ಅರಸಿ ಬಂದು ಗುರುತಿಸಿ ಹಲವಾರು ಪುರಸ್ಕಾರಗಳನ್ನ ಸನ್ಮಾನಗಳನ್ನ ಪಡೆದುಕೊಂಡ ಇವರು ಇಂದು ಇವರೆಲ್ಲ ಸಾಧನೆಯನ್ನ ಕಂಡು ಹುಟ್ಟೂರಿನಲ್ಲಿ ಸುವರ್ಣ ಕುಟುಂಬಸ್ಥರು ನಾಗಬ್ರಹ್ಮ ಮಂಡಲೋತ್ಸವದ ಈ ಪರ್ವ ಕಾಲದಲ್ಲಿ ಅವರನ್ನ ಅಭಿಮಾನದಿಂದ ಅಭಿನಂದಿಸಿಕೊಳ್ಳುತ್ತಿದ್ದಾರೆ. ತಾವು ದಯವಿಟ್ಟು ವೇದಿಕೆಯ ಮೇಲ್ಭಾಗದಲ್ಲೇ ಆಸೀನರಾಗಬೇಕಾಗಿ ಕೋರಿಕೆ. ಅಂಜನೆ ಏನಿತಾತ ಪೊರ್ತುಡು ಕೊಡಂಜಿ ತಮ್ಮನ ಬಲ್ಮಾನ ಸ್ವೀಕಾರ ಮಲ್ಪರೆಪ್ಪನಾರೆ ಏಪಲ ಪಂಪಿನಡು ತುಳುನಾಡು ಪಂದ ಅಪ್ಪೆ ಮೂಲದ ಸಂಸ್ಕೃತಿ ಆ ಅಪ್ಪೆ ಮೂಲನು ನೆಂಪು ಮಲ್ಪಲೆಕ ಒಂಜಿ ಅಪ್ಪೆ ನಮ್ಮ ಮುಟ್ಟುಗ್ಲೇರು ಶ್ರೀಮತಿ ರಜನಿ ದುಗ್ಗಣ್ಣ ದಯದಿದ್ದು ವೇದಿಕೆ ಬರಡು. ಶ್ರೀಮತಿ ರಜನಿ ದುಗ್ಗಣ್ಣ ಇವರು ಬೆಳ್ತಂಗಡಿ ತಾಲೂಕಿನ ಕಿನಿಂಜ ಮನೆತನದಲ್ಲಿ ವೀರಪ್ಪ ಪೂಜಾರಿ ಮತ್ತು ತುಂಗಮ್ಮ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ಜನಿಸಿದ್ರು. ತಮ್ಮ ವಿದ್ಯಾಭ್ಯಾಸವನ್ನು ಕುವೇಟು ಶಾಲೆಯಲ್ಲಿ ಪೂರೈಸಿರುತ್ತಾರೆ. ಶ್ರೀಯುತ ದುಗ್ಗಣ್ಣ ಸುವರ್ಣ ಅವರನ್ನು ವಿವಾಹವಾಗಿ ಸುರತ್ಕಲ್ನಲ್ಲಿ ವಾಸವಾಗಿರುವ ಇವರು ಸುರತ್ಕಲ್ ಆಸುಪಾಸಿನ ಎಲ್ಲಾ ರೀತಿಯ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ದಿವಂಗತ ದುಗ್ಗಣ್ಣ ಸುವರ್ಣರ ಪತ್ನಿಯಾಗಿದ್ದು 4 ಮಕ್ಕಳು ಹಾಗೂ ಮೊಮ್ಮಕ್ಕಳೊಂದಿಗೆ ತುಂಬು ಸಂಸಾರವನ್ನ ನಡೆಸುತ್ತಿದ್ದಾರೆ. ಸುರತ್ಕಲ್ ಪುರಸಭೆಯಲ್ಲಿ ಸದಸ್ಯೆಯಾಗಿ ತಮ್ಮ ರಾಜಕೀಯ ಸೇವೆಯನ್ನು ಆರಂಭಿಸಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 3 ಬಾರಿ ಸದಸ್ಯೆಯಾಗಿ ವಿರೋಧ ಪಕ್ಷದ ನಾಯಕಿಯಾಗಿ ತದನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಉಪ ಮಹಾಪೌರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆ ಬಳಿಕ ಮಹಾಪೌರರಾಗಿ ಕೂಡ ಕೆಲಸವನ್ನ ಸಲ್ಲಿಸಿದ್ರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಧರ್ಮಜ್ಯೋತಿ ಒಕ್ಕೂಟದ ಅಧ್ಯಕ್ಷೆಯಾಗಿ ಹಾಗೂ ಅದರ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೂ ಮುಂಚೂರು ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಸಮಿತಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಈ ಎಲ್ಲ ಚಟುವಟಿಕೆಗಳಿಗೆ ಪತಿ ಶ್ರೀ ದುಗ್ಗಣ್ಣ ಸುವರ್ಣ ಮತ್ತು ಪುತ್ರ ಸತೀಶ್ ಮುಂಚೂರು ಇವರ ಸಂಪೂರ್ಣ ಸಹಕಾರ ಅವರಿಗೆ ಬೆಂಗಾವಲಾಗಿ ನಿಂತಿದೆ. ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆಯಾಗಿದ್ದು ಮತ್ತು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಚುನಾಯಿತ ಪ್ರತಿನಿಧಿಯಾಗಿ ಹಾಗೂ ಎಲ್ಲ ಕಾರ್ಯಗಳಲ್ಲಿ ತಮ್ಮ ಪುತ್ರನ ಸಂಪೂರ್ಣ ಸಹಕಾರದೊಂದಿಗೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸ್ಥಳೀಯ ಎಲ್ಲಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ಯತಿಗಳ ಮುಂದಣದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಇಂದಿನ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳಲಿರುವ ಕಮಲಾ ಪೂಜಾರ್ತಿಯವರು ತಾವು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಕಮಲಾ ಪೂಜಾರ್ತಿ. ಬಂಧುಗಳೇ, ಗೌರವಾನ್ವಿತರಾದ ಶ್ರೀಮತಿ ಕಮಲಾ ಪೂಜಾರ್ತಿಯವರನ್ನ ಸಭೆಯ ಮುಂದೆ ಪರಿಚಯಿಸಿಕೊಳ್ಳುವುದಕ್ಕೆ ಬಲು ಸಂಭ್ರಮ. ಇವರು ಉಡುಪಿ ತಾಲೂಕಿನ ಬ್ರಹ್ಮವರ ಸಮೀಪದ ಹೊನ್ನಾಳದ ಗಣೇಶ್ ಪೂಜಾರಿ ಮತ್ತು ಲಕ್ಷ್ಮೀ ಪೂಜಾರ್ತಿ ದಂಪತಿಗಳ ಸುಮಧುರ ದಾಂಪತ್ಯ ಬದುಕಿನ ಪ್ರತೀಕವಾಗಿ ಜನಿಸಿದ ಮೊದಲ ಪುತ್ರಿ. ಬಾಲ್ಯದಿಂದಲೇ ಅಪಾರ ದೈವ ಭಕ್ತಿಯಾಗಿರುವ ಇವರು ಯಾವ ಪ್ರಚಾರ ಪ್ರಸಿದ್ಧಿಯನ್ನ ಬಯಸದೆ ಎಲೆಯ ಮರೆಯ ಕಾಯಿಯಂತೆ ಧಾರ್ಮಿಕ ಶ್ರದ್ಧೆಯಿಂದ ಸಮಾಜಮುಖಿ ಚಿಂತನೆಗಳನ್ನ ಕಾರ್ಯಗತಗೊಳಿಸುತ್ತಾ ಬಂದಿರುತ್ತಾರೆ. 2012ನೇ ಇಸವಿಯಲ್ಲಿ ನಡೆದ ನಾಗಬ್ರಹ್ಮಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಅಷ್ಟ ಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ಕೆ ತನ್ನ ಮಕ್ಕಳ ಜೊತೆ ಸೇರಿ ಶಕ್ತಿ ಮೀರಿ ಸಹಾಯ ಹಸ್ತವನ್ನ ನೀಡಿರುತ್ತಾರೆ. ಬ್ರಹ್ಮವರ ಬಿಲ್ಲವ ಸಂಘದ ಸದಸ್ಯೆಯಾಗಿ ಹಲವು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ದಿವಂಗತ ಜೆಎನ್ ಕರ್ಕೇರರ ಧರ್ಮಪತ್ನಿಯಾಗಿ ಓರ್ವ ಹೆಣ್ಣು ಮಗಳು, ಇರುವ ಗಂಡು ಮಕ್ಕಳು ಹಾಗೂ ಮೊಮ್ಮಕ್ಕಳೊಂದಿಗೆ
ತುಂಬು ಸಂಸಾರ ನಡೆಸುತ್ತಿರುವ ಅವರ ಧಾರ್ಮಿಕ ಶ್ರದ್ಧೆ, ದಾನ, ಪರೋಪಕಾರ ಮನೋಭಾವನೆಯನ್ನ ಗುರುತಿಸಿ ನಮ್ಮ ಸುವರ್ಣ ಕುಟುಂಬಸ್ಥರ ನಾಗಬ್ರಹ್ಮ ಮೂಲಸ್ಥಾನದ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಶುಭ ಸಂದರ್ಭದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಯತಿಗಳ ಉಪಸ್ಥಿತಿಯಲ್ಲಿ ಅವರನ್ನ ಸನ್ಮಾನಿಸಿಕೊಳ್ಳುವುದಕ್ಕೆ ಬಲು ಹೆಮ್ಮೆ. ಅಂಚನೆ ನನ್ನೊಂದು 4 ಜನಕ್ಕೆ ಒಂಜಿ ಎಲ್ಲಿಯ ಮಾನಾದಿಗೆ ಗುರುತಿಸವನ ಕೆಲಸ ಮಲ್ತೊಂದಿಲ್ಲ. ವಿಶೇಷವಾದ ನಮ್ಮ ಸಚಿವರನ್ನ ಪ್ರಮೋದ್ ಮಧ್ವರಾಜರು ಅವಂಜಿ ತಮ್ಮನನ್ನು ಸ್ವೀಕಾರ ಮಲ್ಪಡುತ್ತೇನೆ. ತುರ್ತು ಕೆಲಸ ಇತ್ತಿನ ಮಾತಾಡ ಗೊತ್ತಿದ್ದಿಲ್ಲಕನೆ ಅಲ್ಪ ಉಪಚುನಾವಣೆ ಆಯ್ತ ಹತ್ರ ಅವರಿಗೆ ರಾಜಕೀಯವಾಯಿನ ಒತ್ತಡ ಇತ್ತಿನ ಹತ್ರ ಈ ಪೊರ್ತು ನಿಜರನ್ನ ಸೇವೆನೆ ಅರ್ಮಲ್ದಿನ ಸಾಕಾರೋಣ ಈ ಪೊರ್ತು ನೆನವರಿಕೆ ಮಲ್ಪ ಈ ಪೊರ್ತು ನಿಗಲ ಮಾತೇನ ಪರವಾದ ಸೊಲ್ಮೆಡೆ ಅರೆಗೆ ಮಾನಾದಿಗೆ ಪನೊಂದಿಲ್ಲ. ಅಂಚನೆ ಬ್ರಹ್ಮ ಬೈದರ್ಕಳ ಗರಡಿ ತೋನ್ಸಿನೆತ್ತ ಅರ್ಚಕರೇನ ಸುರೇಶ್ ದಯದೇದ ವೇದಿಕೆ ಬತ್ತದ ಒಂಜಿ ಎಲ್ಯ ಗೌರವವನ್ನು ಸ್ವೀಕಾರ ಮಲ್ಪಡು ಬಂದಿಕೆ ಏನೊಂದಿಲ್ಲ. ವೇದಿಕೆ ಡುಪ್ಪನ ಬಿನ್ನೆರ್ನಕಲು ಒಟ್ಟು ಸೇರೊಂದು ಅರೆಗೆ ಆ ಗೌರವವನ್ನು ಕೊರಡು ಬಂದಿಕೆ ಏನೊಂದಿಲ್ಲ. ಬ್ರಹ್ಮ ಬೈದರ್ಕಳ ಗರಡಿ ತೋನ್ಸಿನೆತ್ತ ಅರ್ಚಕರು ಶ್ರೀ ಸುರೇಶ್ ಅಂಚನೆ ಮುಲ್ಪ ಜಾಗ ಬುಡು ಕೊಡ್ತಿನ ಚಿತ್ತಿನ ದಾನ ಮಲ್ದಿನ ಶ್ರೀ ಶ್ರೀನಿವಾಸ ಹೆಗ್ಡೇರ್ ಮೇರ್ಲ ವೇದಿಕೆ ಬರಡು ಒಂಜಿ ಎಲ್ಲಿಯ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ಬಂದಿಕೆ ಅನ್ನೊಂದಿಲ್ಲ. ಬ್ರಹ್ಮ ಬೈದರ್ಕಳ ಗರಡಿ ಕಂಕನಾಡಿದ ಅರ್ಚಕರೇನ ಶ್ರೀ ವಾಸು ಪೂಜಾರ್ಲು ಇರ್ಲ ವೇದಿಕೆ ಬರಡು. ಬ್ರಹ್ಮ ಬೈದರ್ಕಳ ಗರಡಿ ಕಂಕನಾಡಿನೆತ್ತ ಅರ್ಚಕರು ಶ್ರೀ ವಾಸು ಪೂಜಾರಿ ದಯದ ವೇದಿಕೆ ಬಲೆ ಒಂಜಿ ಎಲ್ಲಿಯ ಮಾನಾದಿಗೆ ಈ ಪೊರ್ತುಡು ಅಷ್ಟ ಪವಿತ್ರ ನಾಗಮಂಡಲ ಪಿಂಚಿತ್ತಿನ ಪೊರ್ತುಡು ಎಡುಮ ಜನನ ವಿಶೇಷವಾದ ಮುಲ್ಪ ಈ ವೇದಿಕೆಡು ಗುರುತಿಸ ಒಂದಿಲ್ಲ. ಅವಲ ಒಂಜಿ ಯೋಗ ಅಂಚನೆ ಬ್ರಹ್ಮಸ್ಥಾನಕ್ಕೂ ಜಾಗನ ಬಿಡುಕೊಡ್ತಿನಾರು ರಾಜು ಸುವರ್ಣೇರ್ ಇರ್ಲ ವೇದಿಕೆ ಬರಡು. ಬ್ರಹ್ಮಸ್ಥಾನಗೂ ಜಾಗನ ಬಿಡುಕೊಡ್ತಿನ ರಾಜು ಸುವರ್ಣೇರ್ ಮೊದಲೇ ಪಾತೆರ ಉಂಡು ದೇವಸ್ಥಾನಗಾಡು ಪೊರ್ತು ಬನ್ನಗ ಮಾತೆರ್ಲ ಕೊರ್ಪೆರು ಅವು ರುಯಿ ಕೊರಂಡಲ ದೇವರೆಗೂ ಮುಟ್ಟುಡು ದೈವಗೂ ಮುಟ್ಟುಡು ಕೋಟಿ ಕೊರಂಡಲ ದೈವಗೂ ದೇವರೆಗೂ ಮುಟ್ಟುಡು ಕೋಟಿ ಇತ್ತಿನಾಯೆ ಲಕ್ಷ ಕೊರಂಡ ಮಲ್ಲ ವಿಷಯ ಅತ್ತು 10 ರೂಪಾಯಿ ಇತ್ತಿನಾಯೆ 10 ರೂಪಾಯಿ ಎಲ್ಲ ಕೊರಿಯಂದ ಬಾರಿ ಮಲ್ಲ ಸೇವೆ ದೇವರು ದೈವಲು ಒಲಿವಾದ ಈ ಪಾತೆರ ದಾಯ ಪಂಡೆ ಅಂದ ಪಂಡ ಈ ಪೊರ್ತುಡು ಈ ನಾಗಮಂಡಲಗೂ ಬೊರಿಪಿನ ಪೆತ್ತನು ಮಾರ್ದು 50,000 ರೂಪಾಯಿ ಕೊಡ್ತೀನಿ ಒಂಜಿ ಪೊಣ್ಣು ಪೊಂಜ ಮುಲ್ಪಲ್ಲರು ನೇಮ ಪೂಜಾರ್ತಿ ಅರೆಗೆ ವಿಶೇಷವಾದ ಮುಲ್ಪ ಖಂಡಿತವಾದ್ಲ ಕೈತಾಟಿ ತಿಕ್ಕೊಡ ಅರ ವೇದಿಕೆ ಬರಡು. ಬಡಪತ್ತದ ನಡುಟ್ಲ ಬೊರ್ಪಿ ಪೆತ್ತನು ಕೊರ್ದು ಮಾರ್ದು ಬತ್ತಿನ 50,000 ಈ ನಾಗಮಂಡಲದ ಪುಣ್ಯ ಕಾಲಗೂ ಈ ಸೇವೆಗೆ ಅವರು ಒದಗಾದು ಕೊಡ್ತೇರು. ಖಂಡಿತವಾದ್ಲ ಮಾಮಲ್ಲ ಒಂಜಿ ದಾನವು ನಾಗದೇವೇರು ನಾಗ ಬೆರ್ಮೇರು ಅಂಚೆನೆ ಮಾತ ಮುಲ್ಪದ ಸಾನ್ನಿಧ್ಯ ಶಕ್ತಿಲು ಖಂಡಿತವಾದ್ಲ ಅರೆಗೆ ಅನುಗ್ರಹ ಮಲ್ಪೇರು ಪಂಪಿನ ವಿಶ್ವಾಸ ದೊಟ್ಟಗು ವೇದಿಕೆ ಡುಪನ ಸ್ವಾಮೀಜಿಲು ಅಂಚನೆ ಬಿನ್ನೇರ್ ನಕಲ ಕೈಟ್ ಎಲ್ಲಿಯ ಒಂಜಿ ಮಾನಾದಿಗೆ ಖಂಡಿತವಾದ್ಲ ನಿಕಲೆಗೆ ಮಾತೆರೆಗ್ಲ ಆ ನಾಗ ಬೆರ್ಮೇರ ಅಂಚನೆ ಮಾತ ಶಕ್ತಿಲು ಕುಡಲಾತ ಇಂಚಿತ್ತಿನ ಸೇವೆ ಮಲ್ಪನ ಚಿತ್ತಿನ ಯೋಗ ಭಾಗ್ಯನು ಕೊರಡು ಪಂದು ಎಡ್ಡೆಪ್ಪನು ಪನೊಂದು ಲೇಸಿನ ದುಂಬುಕೊನೊಂದುಲ್ಲ. ಉಳ್ಳವರು ಕಟ್ಟುವರು ಶಿವಾಲಯ, ಆದರೆ ನಾನೇನು ಮಾಡಲಯ್ಯ ಎಂದೆನಿಸುತ್ತಿದ್ದ ಮಾತೆಗೆ ತೋರಿ ಬಂದದ್ದು ತನ್ನ ಕೈಲಾದಷ್ಟು ಸಹಾಯವನ್ನ ಈ ನಾಗ ಬ್ರಹ್ಮ ಮಂಡಲೋತ್ಸವ ಕಾರ್ಯಕ್ರಮಕ್ಕೆ ನೀಡಬೇಕು ಎಂದು. ಆ ನಿಟ್ಟಿನಲ್ಲಿ ಅವರಿಗೆ ಈ ಗೌರವಾರ್ಪಣೆ. ಬಂಧುಗಳೇ, ಪರಮ ಪೂಜ್ಯರ ಅನುಮತಿಯನ್ನ ಯಾಚಿಸಿಕೊಂಡು ಮುಂದೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅಪಾರ ದೈವಿ ಭಕ್ತಿ ಉಳ್ಳವರು,
ಅಂದು ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಬರಗಾಲದ ಛಾಯೆ ಆವರಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ಎಲ್ಲ ದೇಗುಲಗಳಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿ ಮಳೆ ತರಿಸಿದ ಕೀರ್ತಿಯ ಮುಜರಾಯಿ ಸಚಿವರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಕೋಟ ಶ್ರೀನಿವಾಸ ಪೂಜಾರಿಯವರು ಇದೀಗ ನಮ್ಮನ್ನುದ್ದೇಶಿಸಿ ಮಾತನಾಡುವ ಮುನ್ನ ಮಾನ್ಯ ರಘುಪತಿ ಭಟ್ರವರಿಗೆ ಗೌರವದ ಸ್ಮರಣಿಕೆಯನ್ನ ಶೇಖರ್ ಪೂಜಾರಿ ಅವರು ಅವರಿದ್ದ ಸ್ಥಳಕ್ಕೆ ಸಾಗಿ ನೀಡುವವರಿದ್ದಾರೆ. ಇದೀಗ ನಮ್ಮೊಂದಿಗೆ ಅಪ್ರತಿಮ ವಾಗ್ಮಿಗಳಾಗಿರುವಂತಹ ಕರ್ನಾಟಕದ ಮಾಜಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿಯವರು ಸುಂದರ ಉಡುಪಿಯ ಕನಸಿನ ಹಂಬಲಕ್ಕೆ ಬೆಂಬಲವನ್ನ ನೀಡಿದ ರಘುಪತಿ ಭಟ್ರವರಿಗೆ ಸ್ಮರಣಿಕೆಯ ಕೃತಜ್ಞತೆ. ಶ್ರೀ ನಾಗದೇವರ ಬ್ರಹ್ಮಕಲಶಾಭಿಷೇಕ ಮತ್ತು ಅಷ್ಟಪವಿತ್ರ ನಾಗಮಂಡೋತ್ಸವದ ಈ ಧಾರ್ಮಿಕ ಸಭೆಯಲ್ಲಿ ವೇದಿಕೆಯಲ್ಲಿರುವಂಥ ಪರಮಪೂಜ್ಯ ಸಾಂದೀಪಿನಿ ಮಠದ ಶ್ರೀ ಶ್ರೀ ಈಶವಿಠಲದಾಸ ಸ್ವಾಮೀಜಿಯವರೇ, ಬಳ್ಳೊಟ್ಟು ಮಠದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರೇ, ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿರುವಂಥ ಹಿರಿಯರಾದ ಬಾಬು ಬನ್ನಂಜ ಅಮೀನ್ರವರೇ, ಕೆ ಪಿ ಸದಾನಂದರೇ, ಜನಾರ್ದನ್ ತೋನ್ಸೆಯವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಪುಷ್ಪರವರೇ, ತಾಲೂಕು ಪಂಚಾಯತ್ ಸದಸ್ಯರಾದ ಧನಂಜಯ್ ಕುಂದರ್ರೆ, ಮುನಿಯಾರ್ ಉದಯ್ ಶೆಟ್ರೆ, ಯತೀಶ್ ಅಲೆವೂರವರೇ, ಬಾಬು ಸುವಣ್ರೆ, ಸುಭಾಷ್ ಸರಾಡಿ ಅವರೇ, ಉಮೇಶ್ ಶೆಟ್ರೆ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರುವ ಮತ್ತು ಇದರ ನೇತೃತ್ವ ವಹಿಸಿರುವಂಥ ಸುವರ್ಣ ಕುಟುಂಬದ ರಾಜು ಸುವಣ್ರೆ, ಅಲ್ವೂರು ಶೇಖರ್ ಪೂಜಾರಿಯವರೇ, ಎಲ್ಲ ಗಣ್ಯರೇ, ಸ್ನೇಹಿತರೆ, ಬಂಧುಗಳೇ, ಇನ್ನೊಂದು ಕೆಲವೇ ನಿಮಿಷದಲ್ಲಿ ಈ ಧಾರ್ಮಿಕ ಪ್ರಕೃತಿಯ ಬಹುಮುಖ್ಯ ಭಾಗ ಇಲ್ಲಿ ಅನಾವರಣಗೊಳ್ಳುತ್ತೆ. ಹಾಗಾಗಿ ಪೂಜ್ಯ ಸ್ವಾಮೀಜಿಯವರು ಕಾಣಿಯೂರು ಮಠಾಧೀಶರು ಮಾತನಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಈ 3 ಜನ ಸ್ವಾಮೀಜಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥದ್ದು ಈ ನಾಗಮಂಡಲದ ಉತ್ಸವದಲ್ಲಿ ಭಾಳ ಅಪರೂಪದ ಒಂದು ಕ್ಷಣ ಅಂತ ನಾನು ಭಾವಿಸ್ತೇನೆ. ಯಾವ ದಿವಸ ಧಾರ್ಮಿಕ ವ್ಯಕ್ತಿಗಳು ಹೊರ ಪ್ರಪಂಚಕ್ಕೆ ಬಂದು ತಮ್ಮ ಭಾವನೆಗಳನ್ನು ಯಥೇಚ್ಛವಾಗಿ ಬಿಂಬಿಸ್ತಾರೋ ಅದು ಸಮಾಜ ಕಟ್ಟಲಿಕ್ಕೆ ಬಹುತೇಕ ಸಹಾಯವಾಗುತ್ತೆ ಅಂತೇಳಿ ತಿಳ್ಕೊಂಡವರಲ್ಲಿ ನಾನೊಬ್ಬ. ಆ ಕಾರಣಕ್ಕೆ ಕಾಣಿಯೂರು ಮಠಾಧೀಶರು ಮಾತಾಡಿ ಹೋಗಿದ್ದಾರೆ ಮತ್ತು ಸಾಂದೀಪಿನಿ ಮಠಾಧೀಶರು ಮತ್ತು ಬಲ್ಲೊಟ್ಟು ಮಠಾಧೀಶರು ಮಾತಾಡ್ತಾರೆ. ನಾನು ವಿಖ್ಯಾತಾನಂದ ಸ್ವಾಮೀಜಿಯವರಲ್ಲಿ ಕಂಡುಕೊಂಡಂಥ ಗುಣ ಏನಂತ ಹೇಳಿದರೆ, ಸಮಾಜ ಕಟ್ಟುವುದನ್ನು ಶಿಕ್ಷಣದ ಮೂಲಕ. ನಾನು ಅವರ ಮಠಕ್ಕೆ ಹೋಗಿದ್ದೆ. ಕೆಲವು ಮಕ್ಕಳಿಗೆ ಅಡ್ರೆಸ್ ಇಲ್ಲ, ಅಪ್ಪ ಅಮ್ಮ ಯಾರಂತಲೇ ಗೊತ್ತಿಲ್ಲ. ಆದರೆ 6-7 ವರ್ಷಗಳಿಂದ ಇಲ್ಲಿ ಊಟ ಮಾಡಿ ಉಪಚಾರ ತಗೊಂಡು ಬದುಕುವುದು, ಶಿಕ್ಷಣ ಕಲಿಯುವುದನ್ನು ನಾನು ಕಂಡಾಗ ನನಗೆ ದಿಗ್ಭ್ರಮೆ ಅನಿಸುವಂಥ ಒಂದು ವಾತಾವರಣ ಆಯಿತು. ಕೇಮಾರು ಮಠಾಧೀಶರ ಒಂದು ವಿಶೇಷ ಮತ್ತು ಹೆಗ್ಗಳಿಕೆ ಏನಂತ ಹೇಳಿದರೆ, ಸಮಾಜದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಆ ಅನ್ಯಾಯಗೊಂಡವರ ಪರವಾಗಿ ಹೇಳಿಕೆಯನ್ನು ಯಾರಾದರೂ ಕೊಟ್ಟರೆ ಅದು ಈಶವಿಠಲದಾಸ ಸ್ವಾಮೀಜಿಯವರು ಅಂತ ಹೇಳೋದಕ್ಕೆ ಬೇರೆ ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ. ನನ್ನ ಭಾವನೆಗಳಿರೋದೇನಂತ ಹೇಳಿದರೆ, ಯಾವತ್ತು ಈ ಮಠಾಧೀಶರೆಲ್ಲ ನೊಂದವರ ಪರವಾಗಿ, ಬಡವರ ಪರವಾಗಿ, ದುರ್ಬಲರ ಪರವಾಗಿ, ಧ್ವನಿ ಇಲ್ದಿದ್ದವರ ಪರವಾಗಿ ಧ್ವನಿ ಆಗ್ತಾರೋ ಆ ದಿವಸ ಸಮಾಜಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ನಂಬ್ಕೊಂಡವನು ನಾನು. ಹಾಗಾಗಿ ಅಷ್ಟಮಠಾಧೀಶರ ಯತಿಯರು ಸೇರಿದಂತೆ ಈ 3 ಜನ ಸ್ವಾಮೀಜಿಗಳು, ಸ್ವಾಮೀಜಿ ತ್ರಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ರಿಂದ ಈ ಸಮಾರಂಭಕ್ಕೊಂದು ವಿಶೇಷ ಕಳೆ ಅಂತ ನಾನು ನಂಬ್ಕೊಳ್ತೇನೆ. ಅನೇಕ ಗಣ್ಯರು ವೇದಿಕೆಯಲ್ಲಿದ್ದಾರೆ, ನಾನು ಮಾತುಗಳನ್ನು ಹೆಚ್ಚು ಆಡಬೇಕಾಗಿಲ್ಲ. ನಾವೆಲ್ಲ ಯಾಕೆ ಧಾರ್ಮಿಕವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಜೀವನದಲ್ಲಿ ಒಂದು ರೀತಿ ಅಭದ್ರತೆಯಲ್ಲಿ ಯಾವತ್ತೂ ಕಾಡುತ್ತೆ ಮನುಷ್ಯನಿಗೆ. ಅಭದ್ರತೆ ಕಾಡ್ಬಿಡುತ್ತೆ, ನನಗೆ ಹೇಗೆ ಬದುಕಬೇಕು ಅಂತ ಹೇಳಿ. ಸಂಕಷ್ಟಕ್ಕೊಳಗಾದಂಥ ವ್ಯಕ್ತಿಗಳಿಗೆ ಅಭದ್ರತೆ ಎಷ್ಟು ಕಾಡುತ್ತೆ ಅಂತ ಹೇಳಿದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟದ ಅಭದ್ರಗಳು ಕಾಡ್ಬಿಡುತ್ತೆ. ಆವಾಗ ಇಂಥ ದೇವರುಗಳ ನೆನಪು ನಮ್ಗೆ ಆಗಿಬಿಡೋದು. ಒಂದು ಸಾರಿ ಏನಾಯಿತು ಅಂತ ಹೇಳಿದ್ರೆ, ವಿಮಾನದಲ್ಲಿ ಸ್ವಾಮೀಜಿಗಳು, ವಿಮಾನದಲ್ಲಿ ಪಾದ್ರಿಗಳು, ವಿಮಾನದಲ್ಲಿ ಧಾರ್ಮಿಕ ಗುರುಗಳೆಲ್ಲ ಹೋಗ್ತಾ ಇದ್ರಂತೆ. ಹೋಗ್ತಾ ಇರುವಾಗ ಅರ್ಧ 1-2 ಗಂಟೆ ವಿಮಾನ ಪ್ರಯಾಣಿಸ್ತಾ ಇದ್ರೆ ಎಲ್ಲ ಬೆಲ್ಟ್ ಹಾಕೊಂಡಿದ್ದಾರೆ, ಸ್ವಾಭಾವಿಕವಾಗಿ ಬೆಲ್ಟ್ ಹಾಕ್ತಾರೆ ಆ ವಿಮಾನದಲ್ಲಿ ಸೀಟಿಗೆ ಮತ್ತು ವ್ಯಕ್ತಿಗಳ ಜೊತೆಯಲ್ಲಿ. ಇನ್ನೇನು 1 ಗಂಟೆ ಆಯ್ತು ಅಂತ ಹೇಳುವಾಗ ವಿಮಾನದ ಹವಾಮಾನದ ವೈಪರೀತ್ಯಕ್ಕೆ ವಿಮಾನ ಹೆಚ್ಚು ಕಡಿಮೆ ಆಯಿತು. ಸಾಮಾನ್ಯ ಹೆಚ್ಚು ಕಡಿಮೆ ಆಗಿಲ್ಲ, ಬೆಲ್ಟ್ ಹಾಕಿದಂಥ ಪ್ರಯಾಣಿಕರೆಲ್ಲ ಕೆಳಗೆ ಉರುಳಿ ಬೀಳುವಂಥ ಸ್ಥಿತಿ ಬಂತು. ಅವನು ಆವಾಗ ಪೈಲಟ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ತುಂಬ ಸಂಕಷ್ಟದಲ್ಲಿದ್ದೇವೆ, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳುವಂಥ ಸಂದೇಶವನ್ನು ಹೊರಗೆ ಕೊಡ್ತಾನೆ. ಅಂದರೆ ಇನ್ನೇನು ವಿಮಾನ ಕೆಳಗೆ ಉರುಳಿ ಬೀಳುತ್ತೆ ಅಂತೇಳಿ. ಅಂಥ ದಡಬಡ ಅನ್ನುವಂಥ ವಿಮಾನ ಇನ್ನೇನು ಪ್ರಾಣ ಹೋಯ್ತು, ನಾವೆಲ್ಲ ಉರುಳಿ ಸಾಯ್ತೇವೆ ಅನ್ನುವಾಗ ವಿಮಾನ ಸುಸ್ಥಿತಿಗೆ ಬಂತು. ಆ ವಿಮಾನ ಆ ಗಡಗಡ ನಡೀತಾ ಇರುವಾಗ ಕೂಡಲೇ ಪಾದ್ರಿಗಳು ಅವರ ಬೈಬಲನ್ನು ತೆಗೆದುಕೊಂಡು ಓದಲಿಕ್ಕೆ ಶುರು ಮಾಡಿದ್ರಂತೆ. ನಮ್ಮ ಸ್ವಾಮೀಜಿಗಳು ದೇವರನ್ನು ನೆನಪು ಮಾಡಲಿಕ್ಕೆ ಶುರು ಮಾಡಿದ್ರಂತೆ.
ಆ ಕುರಾರನ್ನ ಆ ಧಾರ್ಮಿಕ ಗುರುಗಳಿದ್ದಾರಲ್ಲ ಅವರು ಓದಲಿಕ್ಕೆ ಶುರು ಮಾಡಿದಂತೆ, ದೇವರ ರಕ್ಷಣೆ ಕೊಡು ಅಂತೇಳಿ. ಇಷ್ಟೆಲ್ಲ ವಿಮಾನ ಗಡಗಡ ಅಂತ ಇದ್ರು ಕೂಡ ಒಬ್ಬಾಕೆ ಮುದುಕಿ ನೆಮ್ಮದಿಯಾಗಿ ಕೂತ್ಕೊಂಡಿದ್ದಂತೆ. ಯಾವ ಗೊಂದಲ ಇಲ್ಲ, ಗಲಾಟೆ ಇಲ್ಲ, ಸುಮ್ಮನೆ ನೆಮ್ಮದಿಯಾಗಿ ಕೂತ್ಕೊಂಡಿದ್ದಂತೆ. ಒಂದು ರೀತಿಯಲ್ಲಿ ಮುಗುಳನಾಗ್ತಾ ಕೂತ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ನಮಗೆ. ಇಳಿದ ತಕ್ಷಣ ಪಾದ್ರಿಗಳು ಕೇಳಿದ್ರಂತೆ, ಅಮ್ಮ ಇಡೀ ವಿಮಾನ ಸುಸ್ಥಿತಿಯಲ್ಲೆಲ್ಲ ಸಂಪೂರ್ಣ ಹದಗೆಟ್ಟಿತ್ತು, ಪ್ರಪಾತಕ್ಕೆ ಬೀಳ್ತದೆ ಅಂತ ತಿಳ್ಕೊಂಡೇವು ನಾವು. ಸ್ವತಃ ಪೈಲಟ್ ಹೇಳ್ತಾ ಇದ್ದಾನೆ, ವಿಮಾನ ಹೋಯ್ತು, ನೀವೆಲ್ಲ ವಿಮಾನ ಹೋಗೋ ಸ್ಥಿತಿಯಲ್ಲಿದೆ, ನಿಮ್ಮನ್ನೆಲ್ಲ ದೇವರು ಬಚಾವ್ ಮಾಡ್ತೇನೆ ಅಂತ ಹೇಳ್ತಾನೆ. ನಂತರ ಅದೇ ಪೈಲಟ್ ಹೇಳಿದ್ದಾನೆ, ವಿಮಾನ ಸುಸ್ಥಿತಿ ಬಂತು, ನಿಮ್ಮೆಲ್ಲ ಸುರಕ್ಷಿತವಾಗಿ ನಾವು ದಡ ಸೇರಿಸ್ತೇವೆ ಅಂತ ಹೇಳ್ತಾನೆ. ನಾವೆಲ್ಲ ಹೆದರಿ ಕಂಗಾಲಾಗ್ಬಿಟ್ಟಿವು, ನೀನು ಯಾಕೆ ಮಗುಳನ್ನ ಸುಮ್ಮನೆ ಕೂತ್ಕೊಂಡಿದ್ದಿ ಅಂತೇಳಿ. ಆಗ ಮುದುಕಿ ಹೇಳಿದ್ಲಂತೆ, ನನಗೆ 2 ಹೆಣ್ಮಕ್ಳು, ಯಾವುದೋ ಕಾರಣಕ್ಕೆ ನನ್ನ ಹಿರಿಯ ಹೆಣ್ಮಗಳು ಅರ್ಧ ಪ್ರಾಯದಲ್ಲಿ ತೀರಿ ಹೋದ್ಲು, ನಾವು ಅವಳನ್ನ ಸ್ವರ್ಗ ಸೇರಿದವಳು ಅಂತ ತಿಳ್ಕೊಂಡೆವು. ಇನ್ನೊಬ್ಬಳು ಹೆಣ್ಮಗಳ ಮನೆಗೆ ನಾನು ಹೋಗ್ತಾ ಇದ್ದೇನೆ. ಒಂದು ವೇಳೆ ವಿಮಾನ ಗಡಗಡ ಅಂತಾಗ ನನಗೆ ಅನಿಸ್ಬಿಡ್ತು, ಎಲ್ಲಿಯಾದರೂ ಪ್ರಪಾತಕ್ಕೆ ಬಿದ್ದು ಹೋಗ್ಬಿಟ್ರೆ ನಾನು ನನ್ನ ಹಿರಿಯ ಮಗಳ ಮನೆಗೆ ಹೋಗ್ತೇನೆ, ಒಂದು ವೇಳೆ ಬದುಕಿ ಉಳಿದ್ರೆ ಕಿರಿಯ ಮಗಳ ಮನೆಗೆ ಹೋಗ್ತೇನೆ ನಾನು. ಹಾಗಾಗಿ ನನಗೆ ತಲೆ ಬಿಸಿ ಇಲ್ಲ, ನಾನು ನೆಮ್ಮದಿಯಲ್ಲಿ ಕೂತ್ಕೊಂಡಿದ್ದೇನೆ ಅಂತೇಳಿ. ಈ ನೆಮ್ಮದಿ ಇದೆಯಲ್ಲ, ಈ ನೆಮ್ಮದಿ ಎನ್ನುವಂಥದ್ದು ಇದೆಲ್ಲ ಈ ದೇವರು ನಂಬ್ಕೊಂಡವ್ರಿಗೆ ಮಾತ್ರ ಸಿಗೋದು, ಇಲ್ಲದೇ ಇದ್ರೆ ನೆಮ್ಮದಿ ಸಿಗೋದೇ ಇಲ್ಲ. ಈ ಮುದುಕಿ ಏನು ಮಾಡಿದ್ಲು ಅಂತ ಹೇಳಿದ್ರೆ ಅವಳಿಗೆ ಬೈಬಲು ಬೇಡ, ಕುರಾನು ಬೇಡ, ವೇದು ಬೇಡ, ಏನು ಬೇಡ, ಹೋಗಿ ನೆಮ್ಮದಿಯಾಗಿರ್ತೇನೆ ನಾನು, ಎಲ್ಲಿದ್ರು ನಾನು ನೆಮ್ಮದಿಯಲ್ಲಿರ್ತೇನೆ ಅನ್ನುವಂಥ ಭಾವನೆಗಳಲ್ಲಿ ನಂಬುದರಿಂದ ಬಂದಿದ್ದರಿಂದಾಗಿ ಅವಳಿಗೆ ನೆಮ್ಮದಿಯ ಜೀವನಗಳು ಸಿಗಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನೆಮ್ಮದಿಯನ್ನು ಕಾಣಲಿಕ್ಕೆ ಇದೊಂದು ನಂಬಿಕೆ ಅಂತ ನಾವು ತಿಳ್ಕೊಂಡವರು. ಯಾವುದೋ ಕಾರಣಕ್ಕೆ ನಿಮ್ಮೂರಿನಲ್ಲಿ ಒಬ್ಬಳು ಹೆಣ್ಮಗಳಿಗೆ ತುಂಬ ಕಷ್ಟ ಆಗಿ ಬದುಕಿ ಆಗೋದಿಲ್ಲ, ನನಗೆ ದುಡಿಯುವಂಥ ಗಂಡ ಆಸ್ಪತ್ರೆಯಲ್ಲಿದ್ದಾನೆ, ಅತ್ತೆ ಮಾವನಿಗೆ ಸೌಖ್ಯ ಇಲ್ಲ, ಅನಾರೋಗ್ಯ ಪೀಡಿತರಾಗಿ ಮುದುಕರಾಗಿದ್ದಾರೆ, ಮಕ್ಕಳು ಸಣ್ಣವರು, ನನಗೆ ನಾನು ಏನು ಮಾಡೋದು ದೇವರೇ, ಬದುಕುದು ಹೇಗೆ ಅಂತ ಹೇಳಲಿಕ್ಕೆ ಯಾರಾದರೂ ಕೊಡ್ಬೋದು ಇದ್ದವರು, ಅವ್ರಿಗೆ ಶಿಕ್ಷಣಕ್ಕೇನೋ ಕೊಡ್ಬೋದು, ಮನೆಗೇನೋ ಕೊಡ್ಬೋದು, ಹೊಟ್ಟೆಗೇನೋ ಕೊಡ್ಬೋದು. ಅವಳಿಗೆ ನೆಮ್ಮದಿ ಬೇಕಲ್ಲ, ಧೈರ್ಯ ಬೇಕಲ್ಲ, ಅವಳಿಗೆ ಮಲಗಿದ್ರೆ ನಿದ್ರೆ ಬರೋದಿಲ್ಲ. ಅಂಥ ಸಮಯದಲ್ಲಿ ಅವಳಿಗೆ ದೇವ್ರ ನೆನಪಾಗಿಬಿಡುತ್ತೆ. ನಮ್ಮ ನಾಗದೇವರು ಸೇರಿದಂತೆ ರಾಮನನ್ನ, ಕೃಷ್ಣನ್ನ, ಯಾವ್ಯಾವ ದೇವರು, ನಮ್ಮ ಕೋಟಿ ಚೇನೆಯರನ್ನ, ನಮ್ಮ ನಾರಾಯಣ ಗುರುಗಳನ್ನ, ನಮ್ಮ ಕಲ್ಕುಡುಕನನ್ನ, ನಮ್ಮ ನಾಗನ ನೆನಪಾಗಿಬಿಡುತ್ತೆ. ಆಕೆ ಮಲಗಿದಾಗ ಯೋಚನೆ ಮಾಡ್ತಾಳೆ, ದೇವರೇ ನನಗೆ ಧೈರ್ಯ ಕೊಡು, ಬದುಕು ಕೊಡು, ನನಗೊಂದು ರೀತಿ ಆತ್ಮಸ್ಥೈರ್ಯ ಕೊಡು, ಗುಡಿಲಿಕ್ಕೆ ನನಗೆ ಕೈ ಗಟ್ಟಿ ಇದೆ, ನಾನೇನಾದರೂ ಮಾಡಿ ದುಡ್ದು ಬಿಡ್ತೇನೆ ಅನ್ನುವಂಥ ಭಾವನೆಗಳಿರುತ್ತಲ್ಲ, ಅಂಥವರಿಗೆ ದೇವ್ರ ನೆನಪಾಗುತ್ತೆ, ದೇವ್ರ ರಕ್ಷಣೆ ಕೊಡಬೇಕು ಅಂತ ಹೇಳೋರು ನಾವು. ಯಾವುದೋ ಕಾರಣಕ್ಕೆ ಅವಳಿಗೆ ಎಲ್ಲವೂ ಇದ್ದು ಎಲ್ಲರೂ ಕೊಡ್ತಾರೆ, ಆದರೆ ನೆಮ್ಮದಿ ಇಲ್ಲದೆ ಇದ್ರೆ, ಧೈರ್ಯ ಇಲ್ಲದೆ ಇದ್ರೆ, ಎಳೆಯ ಮಕ್ಕಳು ಹಿಡ್ಕೊಂಡು ಹೇಗೆ ಬದುಕಬೇಕು ಅವಳಿಗೆ, ಆ ಧೈರ್ಯ ಕೊಡುವಂಥದ್ದಕ್ಕೆ ನಾವು ಧಾರ್ಮಿಕ ಶಕ್ತಿ ಅಂತ ತಿಳ್ಕೊಂಡಿದ್ದೇವೆ ಅಂತ ನನಗನ್ಸ್ಬಿಡೋದು. ನಾನು ಧಾರ್ಮಿಕ ಮಂತ್ರಿಯಾಗಿದ್ದಾಗ ನಮ್ಮಲ್ಲಿ ಒಂದು ಹಲಸೇಶ್ವರ ದೇವಸ್ಥಾನ ಅಂತ ಇತ್ತು ಬೆಂಗಳೂರಲ್ಲಿ. ಹಲಸೇಶ್ವರ ದೇವಸ್ಥಾನ ಅಂದರೆ ವಿಶೇಷವಾದಂಥ ಈಶ್ವರನ ದೇವಸ್ಥಾನ, ಐತಿಹಾಸಿಕವಾಗಿರುವಂಥ ದೇವಸ್ಥಾನ. 1-2 ಜನ ಭಕ್ತರು ಇರ್ತಾ ಇದ್ರು ಅದಕ್ಕೆ. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಆ ಹಲಸೇಶ್ವರ ದೇವಸ್ಥಾನಕ್ಕೆ ಕೆನಡಾದ ಪ್ರಧಾನಿ ತನ್ನ ಹೆಂಡತಿ ಜೊತೆಲಿ, ತನ್ನ ಪತ್ನಿ ಜೊತೆಲಿ ಬರ್ತಾರೆ. ಕೆನಡಾದ ಪ್ರಧಾನಿ ಭಾರತಕ್ಕೆ ಬರೋದಾಗಲಿ, ಕರ್ನಾಟಕಕ್ಕೆ ಬರೋದಕ್ಕಾಗಲಿ, ಬೆಂಗಳೂರಿಗೆ ಬರೋದಾಗಲಿ ದೊಡ್ಡ ವಿಶೇಷ ಅಲ್ಲ. ಆದರೆ ಈ ಸಾರಿ ಕೆನಡಾದ ಪ್ರಧಾನಿ ಬಂದಿರುವಂಥದ್ದು ನಮ್ಮ ಹಲಸೇಶ್ವರ ದೇವಸ್ಥಾನವನ್ನು ನೋಡೋದಕ್ಕೆ. ಸರ್ಕಾರ ನನಗೆ ಸೂಚನೆ ಕೊಡ್ತು, ಹಲಸೇಶ್ವರ ದೇವಸ್ಥಾನ ಬಂದಿದ್ದಾನೆ ಕೆನಡಾದ ಪ್ರಧಾನಿಯವರು, ನೀವು ಅವ್ರನ್ನ ಸ್ವಾಗತ ಮಾಡಬೇಕು ಅಂತೇಳಿ. ಅದೆಷ್ಟು ಭದ್ರತೆ ಅಂತ ಹೇಳಿದರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭದ್ರತೆಯಲ್ಲಿ ಸಾಮಾನ್ಯ ಮನುಷ್ಯನಾದ ನಾನು ಹೋಗಿ ಮಂತ್ರಿ ಎಂಬ ಕಾರಣಕ್ಕೆ ಒಂದು ಹೂಗುಚ್ಛ ಕೊಟ್ಟು ಗಂಡ ಹೆಂಡತಿಯನ್ನು ಸ್ವಾಗತ ಮಾಡಿ ಹಲಸೇಶ್ವರ ದೇವಸ್ಥಾನವನ್ನು ತೋರಿಸಿದೆ. 2 ಗಂಟೆಗಳ ಕಾಲ ನೋಡಿದಂಥ ಕೆನಡಾದ ಪ್ರಧಾನಿ ಕಡೆಗೆ ಒಂದು ಶರ ಬರೆದು ಹೋದರು, ನನ್ನ ಬದುಕಿನ ಇತಿಹಾಸದಲ್ಲಿ ಹಲವಾರು ಕ್ಷೇತ್ರಗಳಿಂದ ನಾನು ನೋಡಿದ್ದೆ, ಇಷ್ಟೊಂದು ಐತಿಹಾಸಿಕ ಕ್ಷಣವನ್ನು ಈ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನೋಡ್ತಾ ಇದ್ದೇನೆ ಅಂತೇಳಿ ಬರೆದು ಹೋದ ದೊಡ್ಡ ವಿಶೇಷ ಅಂತ ಅನಿಸಿಲ್ಲ ನನಗೆ. ಕೆನಡಾದ ಪ್ರಧಾನಿ ಬಂದು ಕರ್ನಾಟಕದಲ್ಲಿರುವಂಥ ಈಶ್ವರ ದೇವಸ್ಥಾನಕ್ಕೆ